ಸ್ವಾಗತ. ಇದು ಆರ್ ಮ್ಯಾಕ್ಸ್ ನ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ವಿಧಾನಸೌಧ ಅಂದ್ರೆ ನಮಗೆ ಮೊದಲು ನೆನಪಾಗೋದು ಕೆಂಗಲ್ ಹನುಮಂತಯ್ಯ. ಕೆಂಗಲ್ ಹನುಮಂತಯ್ಯ ಕಟ್ಟಿರ್ತಕ್ಕಂಥ ವಿಧಾನಸೌಧದಲ್ಲಿ ಇದೆಂತ ಭದ್ರತಾ ಲೋಪ, ವಿಧಾನಸೌಧದಲ್ಲಿ ಅಷ್ಟೊಂದು ಆಲಸ್ಯತನ ಯಾಕೆ ಅನ್ನುವಂಥ ಪ್ರಶ್ನೆ ಈಗ ಎದ್ದಿದೆ. ಇದು ಆರ್ ಮ್ಯಾಕ್ಸ್ ನ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ವಿಧಾನಸೌಧ ಅಂದ್ರೆ ನಮಗೆ ಮೊದಲು ನೆನಪಾಗೋದು ಕೆಂಗಲ್ ಹನುಮಂತಯ್ಯ. ಕೆಂಗಲ್ ಹನುಮಂತಯ್ಯ ಕಟ್ಟಿರ್ತಕ್ಕಂಥ ಈ ಒಂದು ವಿಧಾನಸೌಧದಲ್ಲಿ ಇದೆಂಥ ಭದ್ರತಾ ಲೋಪ, ವಿಧಾನಸೌಧದಲ್ಲಿ ಅಷ್ಟೊಂದು ಆಲಸ್ಯತನ ಯಾಕೆ, ಅಷ್ಟಕ್ಕೂ ವಿಧಾನಸೌಧದಲ್ಲಿ ಭದ್ರತಾ ಲೋಪ ಆಗಿದ್ಯಾಕೆ? ವಿಧಾನಸೌಧ ಭದ್ರತಾ ಲೋಪದ ಬಗ್ಗೆ ಈಗ ಏಳೆಯಾಗಿ ನಿಮ್ಮ ಆರ್ ಮ್ಯಾಕ್ಸ್ ಬಿಚ್ಚಿಡುತ್ತೆ. ಇಂಚಿಂಚು ವಿಚಾರವನ್ನ ಬಿಚ್ಚಿಡೋದಕ್ಕೆ ಹೊರಟಿದೆ ಆರ್ ಮ್ಯಾಕ್ಸ್ ಕನ್ನಡ. ವಿಧಾನಸೌಧ ಅಂದ್ರೆ ಒಂದು ಗೌರವ ಇದೆ, ಆ ಗೌರವಕ್ಕೆ ಧಕ್ಕೆ ತರುವಂತಹ ಕೆಲಸಗಳು ನಡೆದಿದೆ. ಇದು ಆರ್ ಮ್ಯಾಕ್ಸ್ ನ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ವಿಧಾನಸೌಧ ಅಂದ್ರೆ ನಮಗೆ ಏನ್ ನೆನಪಾಗುತ್ತೆ ಹೇಳಿ? ಕೆಂಗಲ್ ಹನುಮಂತಯ್ಯ ಅವರು ನೆನಪಾಗ್ತಾರೆ. ಕೆಂಗಲ್ ಹನುಮಂತಯ್ಯ ಅವರು ಕಟ್ಟಿರ್ತಕ್ಕಂಥ ಆ ಒಂದು ವಿಧಾನಸೌಧದಲ್ಲಿ ಎಂತಹ ಒಂದು ಲೋಪ ನಡೆದಿದೆ. ವಿಧಾನಸೌಧ ಇದು ಕೇವಲ ಕಲ್ಲು ಸಿಮೆಂಟ್ಗಳಿಂದ ಕಟ್ಟಿಸಿರ್ತಕ್ಕಂಥ ಒಂದು ಕಟ್ಟಡ ಅಲ್ಲ. ಅಂದ್ರೆ ಇದು ಕರ್ನಾಟಕದ ಗೌರವ, ನಮ್ಮ ಪ್ರಜಾಪ್ರಭುತ್ವದ ಸಂಕೇತ. ಕೆಂಗಲ್ ಹನುಮಂತಯ್ಯ ಅವರ ದೃಷ್ಟಿಯ ಜೀವಂತ ಚಿಹ್ನೆ ಅದು. ಈ ಭವ್ಯ ಕಟ್ಟಡದ ಪ್ರತಿಯೊಂದು ಮೆಟ್ಟಿಲು, ಪ್ರತಿಯೊಂದು ಸ್ತಂಭ, ಪ್ರತಿಯೊಂದು ಗೋಡೆ ಜನರ ವಿಶ್ವಾಸದ ಮೇಲೆ ನಿಂತಿದೆ. ಆದರೆ ಇದೇ ಕಟ್ಟಡದ ಭದ್ರತೆ ಬಗ್ಗೆ ಪ್ರಶ್ನೆಗಳು ಎದ್ದಂತ ಸಂದರ್ಭದಲ್ಲಿ ಅದು ಕೇವಲ ಒಂದು ಘಟನೆಯ ವಿಚಾರ ಆಗೋದಿಲ್ಲ. ಸಾಕಷ್ಟು ಪ್ರಶ್ನೆಗಳು ಹುಟ್ಕೊಳ್ತವೆ. ಅಂತಹ ಒಂದು ಘಟನೆ ವಿಧಾನಸೌಧದ ಒಂದು ಕಚೇರಿಯಲ್ಲಿ ನಡೆದಿದೆ. ವಿಧಾನಸೌಧದ ಕಚೇರಿಯಲ್ಲಿ ಅಂತಹ ಒಂದು ಘಟನೆ ನಡೆದಿರತಕ್ಕಂಥದ್ದು. ವಿಧಾನಸೌಧದಲ್ಲಿ ಭದ್ರತಾ ಲೋಪ ಆಗಿದ್ಯಾಕೆ ಅನ್ನುವಂಥ ಪ್ರಶ್ನೆ ಈಗ ಎಲ್ಲ ಕಡೆ ಎದ್ದಿದೆ. ವಿಧಾನಸೌಧ ಭದ್ರತಾ ಲೋಪದ ಬಗ್ಗೆ ಇವತ್ತು ನಾವು ಏಳೆಯಾಗಿ ಇಂಚಿಂಚು ಮಾಹಿತಿಯನ್ನ ಬಿಚ್ಚಿಡ್ತೀವಿ. ನಿಮ್ಮ ಆರ್ ಮ್ಯಾಕ್ಸ್ ಕನ್ನಡ ಬಿಚ್ಚಿಡುತ್ತೆ.